ಸೀತಾ, ಹೇಗಿದೆಯಾ? ಐ ಆಮ್ ಫೈನ್. ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಏನು ಸೀತಾ, ಯಾವಾಗಲೂ ಅರಳಿದ ಹೂನಂತಿದ್ದೆ ಈ ನಿಮ್ಮ ಮುಖ ಬಿಸಿಲಿಗೆ ಬಾಡೋದಾಗಿದೆಯಲ್ಲ, ಯಾಕೆ? ಏನು ಸಮಾಚಾರ? ಏನಿಲ್ಲ, ನಮ್ಮ ಅಣ್ಣ ನಮ್ಮ ಅಕ್ಕ ದಿನಕ್ಕೆ ಒಂದ್ಸರಿನಾದರೂ ನಂಗೆ ಫೋನ್ ಮಾಡಿ ಮಾತಾಡ್ತಾರೆ. ಇವತ್ತು ಅವ್ರು ಫೋನೇ ಮಾಡಿಲ್ಲ. ಊರಲ್ಲಿ ಏನಾಯಿತು ಏನು ಅಂತ ಯೋಚನೆ ಮಾಡ್ಕೊಂಡು ಹೋಗ್ತಿದ್ದೆ ಅಷ್ಟೆ. ಸೀತಾ, ನಿಮ್ಮ ಅಣ್ಣನ ಮೇಲೆ ಅಷ್ಟೊಂದು ಪ್ರೀತಿ ಇಟ್ಕೊಂಡಿದೆಯಲ್ಲ, ಅವರು ನಿನ್ನಷ್ಟೇ ಪ್ರೀತಿನ ನಿನ್ನ ಮೇಲೆ ಇಟ್ಕೊಂಡಿದ್ದಾರ? ಏನು ರಾಜೇಶ್ ಹೀಗೆ ಹೇಳ್ತೀರಾ? ನಮ್ಮ ಅಣ್ಣಂಗೆ ನಾನು ಅಂದ್ರೇ ಪ್ರಾಣ. ನಾನು ನಮ್ಮ ಅಕ್ಕ ಅಂದರೆ ನಮ್ಮ ಅಣ್ಣ ಎಷ್ಟು ಪ್ರೀತಿ ಮಾಡ್ತಾನೆ ಗೊತ್ತಾ? ತಾಯಿನ ಕಳ್ಕೊಂಡಿರೋ ನಮಗೆ ನಮ್ಮ ಅಣ್ಣನೇ ತಂದೆ ತಾಯಿ ಎಲ್ಲ ಆಗಿ ನಮ್ಗೆ ಯಾವ ಕೊರತೆನೂ ಬರದೇ ಇರೋ ಕಾಪಾಡ್ತಾನೆ. ನಮ್ಮ ಕಣ್ಣನ ರೆಪ್ಪೆ ಹೇಗೆ ಬಚ್ಚಿಟ್ಕೊಂಡು ಕಾಪಾಡುತ್ತೋ ಅಷ್ಟು ಬಚ್ಚಿಟ್ಕೊಂಡು ನಮ್ಮ ಅಣ್ಣ ನಮ್ಮನ್ನು ಬೆಳೆಸ್ತಾ ಇದ್ದಾನೆ. ಅವನೆಷ್ಟೇ ಕಷ್ಟಪಟ್ಟರು ನಮ್ಮ ತಂಗಿರು ಚೆನ್ನಾಗಿರ್ಬೇಕು ಅಂತ ಚೆನ್ನಾಗಿ ಓದಿಸ್ತಿದ್ದಾನೆ. ಅಂತ ಅಣ್ಣನಿಗೆ ತಂಗಿಯಾಗಿ ಹುಟ್ಟೋದಕ್ಕೆ ನಿಜವಾಗ್ಲೂ ನಾವು ಪುಣ್ಯ ಮಾಡಿದ್ವಿ ಅನ್ಸುತ್ತೆ ಗೊತ್ತಾ? ನಮ್ಮ ಅಣ್ಣನ ಪಡಿಬೇಕು ಅಂದರೆ ಅದು ಎಷ್ಟು ಅದೃಷ್ಟ ಮಾಡಿದ್ನೋ ಏನೋ ಗೊತ್ತಿಲ್ಲ. ಅದಕ್ಕೆ ನನಗಂತೂ ನಮ್ಮ ಅಣ್ಣನ ಬಿಟ್ಟು ಬದುಕೋ ಶಕ್ತಿನೇ ಇಲ್ಲ. ಯಾವಾಗಲೂ ನಮ್ಮ ಅಣ್ಣನ ಜೊತೆನೇ ಇರಬೇಕು ಅನ್ಸುತ್ತೆ ಗೊತ್ತಾ? ಸೀತಾ, ನಿಮ್ಮ ಅಣ್ಣನಂತ ಅಣ್ಣನ ಪಡೆದಿರೋದು ತುಂಬ ಪುಣ್ಯ. ಸೀತಾ, ನಿಮ್ಮ ಅಣ್ಣನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಅಂತೀಯಲ್ಲ, ಮದುವೆ ಆದ್ಮೇಲೆ ನಿಮ್ಮ ಅಣ್ಣನ ಬಿಡ್ಬೇಕಲ್ಲ, ಅವಾಗ ಏನು ಮಾಡ್ತೀಯ? ಅದಕ್ಕೆ ಮದುವೆನೇ ಆಗೋದು ಬೇಡ ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೀತಾ, ನೀನು ತೀರ್ಮಾನ ತಗೊಂಡ್ಬಿಟ್ರೆ ಆಯ್ತಲ್ಲ. ನೋಡು, ಇದಕ್ಕೆ ನಿಮ್ಮ ಅಣ್ಣ ಒಪ್ಕೋಬೇಕಲ್ಲ. ಮದುವೆ ಅನ್ನೋದು ಒಂದು ಸ್ವಾಭಾವಿಕ. ಯಾವುದೇ ಮನುಷ್ಯನಾಗಿ ಹುಟ್ಟಿದ ಮೇಲೆ ಒಂದು ಗಂಡಿಗಾಗ್ಲಿ ಹೆಣ್ಣಿಗಾಗ್ಲಿ ಒಂದೊಂದು ಆಸರೆ ಅಂತ ಬೇಕೇ ಬೇಕು. ಅದರಂತೆ ಬಾಲ್ಯದಲ್ಲಿ ತಂದೆ ತಾಯಿ ಅಧೀನ, ಯೌವನದಲ್ಲಿ ಗಂಡನ ಅಧೀನ, ಮುಪ್ಪಿನಲ್ಲಿ ಮಕ್ಕಳ ಅಧೀನ ಅನ್ನೋವಾಗ ಜೀವನದಲ್ಲಿ ಬರುವಂತಹ ಕಷ್ಟ ಸುಖಗಳನ್ನ ಎದುರಿಸ್ಬೇಕು. ಇದುವೇ ಜೀವನ ಚಕ್ರ. ನಿಮ್ಮ ಮಾತು ನಿಜ ರಾಜೇಶ್, ತಪ್ಪು ಅಂತ ನಾನು ಹೇಳ್ತಿಲ್ಲ. ನಮ್ಮ ಅಣ್ಣಂಗೆ ಒಂದೇ ಒಂದು ಆಸೆ ಏನು ಗೊತ್ತಾ? ನಮ್ಮ ಅಕ್ಕನ ಮದುವೆನ ಒಂದೇ ಚಪ್ರದಲ್ಲಿ ಒಕ್ಕೆ ಮಾಡಬೇಕು ಅನ್ನೋದೇ ಅವನ ಆಸೆ. ಸೀತಾ, ಅಂತ ಅಣ್ಣನ ಪಡೆದಿರೋದು ನೀನೇ ಪುಣ್ಯ. ನಿನಗೆ ನನ್ನಂತ ಅಣ್ಣ ಸಿಗ್ಲಿಲ್ವಲ್ಲ ಅಂತ ಬೇಜಾರಾಗ್ತೈತೆ. ಅಂದಾಗ ನಿಮ್ಮ ಅಣ್ಣನ ಆ ದೇವರು ಚೆನ್ನಾಗಿಟ್ಟಿರ್ಲಿ. ಸೀತಾ, ನೀವೇನು ಬೇಜಾರು ಮಾಡ್ಕೊಳ್ಳಲ್ಲ ಅಂದ್ರೆ ನಿಮ್ಮ ಹತ್ರ ಒಂದು ಮಾತು ಕೇಳಬೇಕಾಗಿತ್ತು. ಏನು ರಾಜೇಶ್, ನನ್ನ ಫ್ರೆಂಡ್ಶಿಪ್ನ ನೀವು ಇಷ್ಟೇನ ಅರ್ಥ ಮಾಡ್ಕೊಂಡಿರೋದು? ನಾನು ನೇರವಾಗಿ ಮಾತಾಡ್ತೀನಿ, ನೇರವಾಗಿ ಮಾತಾಡೋರನ್ನ ಇಷ್ಟಪಡ್ತೀನಿ ಕೂಡ. ಅದೇನು ಹೇಳಬೇಕು ಅಂದ್ಕೊಂಡಿದ್ದೀರೋ ನೇರವಾಗಿ ನನ್ನ ಹತ್ರ ಹೇಳ್ಕೊಳ್ಳಿ. ಯಾವುದೇ ಮುಚ್ಚುಮರೆ ಬೇಡ. ನಿಮ್ಮ ಮನಸ್ಸಿನ ಭಾವನೆಗಳನ್ನೆಲ್ಲ ನನ್ನ ಹತ್ರ ಹಂಚ್ಕೋಬೋದು. ಸೀತಾ, ನಾನು ನಿಮ್ಮನ್ನ ಏನು ನಾನು ನಿಮ್ಮನ್ನ ಅಂತ ನಿಲ್ಲಿಸ್ಬಿಟ್ರೆ ಏನು ಅರ್ಥ ಆಗುತ್ತೆ? ಏನು ಹೇಳಿ? ಸೀತಾ, ನಿಮ್ಮನ್ನ ಇಷ್ಟಪಡ್ತಾ ಇದ್ದೀನಿ, ನಿಮ್ಮನ್ನ ಮದುವೆ ಆಗೋಣ ಅಂತಿದ್ದೀನಿ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ರಾಜೇಶ್, ನೀವೇನು ಮಾತಾಡ್ತಿದ್ದೀರಾ ಅಂತ ಗೊತ್ತಾ? ನಾವು ಬಡವರು, ನೀವು ಶ್ರೀಮಂತರು. ನಾವು ಭೂಮಿ, ನೀವು ಆಕಾಶ. ಭೂಮಿಲಿರೋ ನಾವು ಆಕಾಶದಲ್ಲಿರೋ ನಕ್ಷತ್ರನ ಹಿಡಿಯೋದಕ್ಕೆ ಪ್ರಯತ್ನ ಪಡಬಾರ್ದು. ದೂರದಿಂದಾನೆ ಅದನ್ನ ನೋಡಿ ಸಂತೋಷ ಪಡಬೇಕು ಅಷ್ಟೇ. ಸೀತಾ, ನೀವೇನು ಹೇಳ್ತಾ ಇದ್ದೀರಾ? ನೋಡಿ, ನಾವು ಯಾವುದೇ ವಸ್ತುನ ಪಡಿಬೇಕು ಅಂತ ಪ್ರಯತ್ನ ಪಟ್ರೆ ಏನಾದರೂ ಮಾಡಿ ಪ್ರಯತ್ನ ಪಡ್ಬೋದು. ನಾನು ನಿಮ್ಮ ಪ್ರಕಾರ ಆಕಾಶದಲ್ಲಿರೋ ನಕ್ಷತ್ರನೇ ಆಗಿರ್ಬೋದು. ಅದನ್ನ ಈ ಭೂಮಿ ಮೇಲೆ ನಿಂತು ನೀವು ನೋಡಿದಾಗಲೇ ಅದಕ್ಕೊಂದು ಬೆಲೆ ಅರ್ಥ ಸಿಗೋದು. ಸೀತಾ, ನನ್ನ ಪ್ರಕಾರ ಆಕಾಶ ಭೂಮಿ ಹೇಗೆ ಒಂದನ್ನೊಂದು ಬಿಟ್ಟು ಇರೋದಕ್ಕೆ ಸಾಧ್ಯವಿಲ್ವೋ ಹಾಗೆ ನಿಮ್ಮನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ದಯವಿಟ್ಟು ನನ್ನ ಆಸೆನ ನಿರಾಕರಿಸ್ಬಿಡಿ. ರಾಜೇಶ್, ನೀವು ನೋಡಿದ್ರೆ ನನ್ನನ್ನು ಬಿಟ್ಟು ಬದುಕೋ ಶಕ್ತಿ ಇಲ್ಲ, ನನ್ನ ಆಸೆನ ನಿರಾಕರಿಸ್ಬೇಡಿ ಅಂತ ಹೇಳ್ತಿದ್ದೀರಾ. ಒಂದು ವೇಳೆ ನೀವು ನನ್ನನ್ನು ಪ್ರೀತಿಸಿ ಮದುವೆ ಮಾಡಿಕೊಂಡ್ರೆ ಬಹಳಷ್ಟು ಕಷ್ಟಗಳನ್ನ ಎದುರಿಸ್ಬೇಕಾಗತ್ತೆ. ನಮ್ಮ ತಂದೆ ದೊಡ್ಡ ಕುಡ್ಕ ಚೂಚಾಡ್ತಾರೆ. ಅದಕ್ಕೋಸ್ಕರ ಇರೋಬ್ಬರ ಆಸ್ತಿ ಒಡವೆ ಎಲ್ಲನೂ ಕಳ್ಕೊಂಡಿದ್ದಾರೆ. ನಮ್ಗೀಗ ಉಳಿದಿರೋದು ಕೇವಲ 1 ಎಕರೆಷ್ಟು ಜಮೀನು ಮಾತ್ರ. ಅದರಲ್ಲೇ ನಮ್ಮ ಅಣ್ಣ ಹಗಲು ರಾತ್ರಿ ಎಂದೇ ಕಷ್ಟಪಟ್ಟು ದುಡ್ದು ನನ್ನನ್ನು ನಮ್ಮ ಅಕ್ಕನ ಚೆನ್ನಾಗಿ ಬೆಳೆಸ್ತಿದ್ದಾನೆ. ತುಂಬ ಕಷ್ಟಗಳನ್ನ ಎದುರಿಸ್ಕೊಂಡು ಬೆಳೆದಿರೋರು. ನಿಮ್ಮಂಥ ಶ್ರೀಮಂತರು ನಮ್ಮಂಥವ್ರನ್ನ ಕೈ ಹಿಡಿಯೋದಕ್ಕೆ ಸಾಧ್ಯನಾ? ಅದು ಅಲ್ಲದೆ ನಿಮ್ಮ ತಂದೆ, ನಿಮ್ಮ ಕುಟುಂಬದವರು ನಮ್ಮ ಮದುವೆಗೆ ಒಪ್ಕೋತಾರ?
ಇದೆಲ್ಲ ಕನಸಿನ ಮಾತು, ಇದನ್ನೆಲ್ಲ ಮರ್ತ್ಬಿಡಿ. ಸೀತಾ, ಮಾತ್ಗೂ ಶ್ರೀಮಂತರು ಅಂತ ಅನ್ಬೇಡ. ಈ ನನ್ನ ಶ್ರೀಮಂತಿಕೆ ನಿನ್ನನ್ನು ಪ್ರೀತಿಸ್ತಾ ಇಲ್ಲ, ನಿನ್ನ ಪ್ರೀತಿಸ್ತಾ ಇರೋದು ಈ ಪುಟ್ಟ ಹೃದಯ. ನೋಡು, ನಮ್ಮ ಮನೆಯವರಿಂದ ಏನೇ ತೊಂದರೆ ಆದ್ರೂ ಅದನ್ನ ಎದುರಿಸಕ್ಕೆ ನಾನು ಸಿದ್ಧವಾಗಿದ್ದೀನಿ. ಅದು ಅಲ್ದೆ ಈ ಮದುವೆಗೆ ನಿಮ್ಮ ಅಣ್ಣಂದಿರು ಒಪ್ಸೆ ನಾನು ನಿಮ್ಮ ಮದುವೆ ಆಗ್ತೀನಿ. ಈ ಮದುವೆಗೆ ನೀನು ಒಪ್ಪಿಗೆ ಕೊಡು ಅಷ್ಟೇ. ರಾಜೇಶ್, ಎಂಥ ಗಡ್ಡಾಂತರಗಳು ಬಂದ್ರು ನಾನು ಕೈ ಬಿಡೋದಿಲ್ಲ ತಾನೆ. ಸೂರ್ಯಚಂದ್ರ ಸಾಕ್ಷಿಯಾಗೂ ನೀನು ಕೈ ಬಿಡೋದಿಲ್ಲ ಸೀತಾ. ಅಂತೂ ನಿಮ್ಮಂಥ ಒಳ್ಳೆ ವ್ಯಕ್ತಿನ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದೆ ಅನಿಸುತ್ತೆ. ನಿಜವಾಗ್ಲೂ ನೀವು ಯಾವತ್ತೂ ನನ್ನ ಕೈ ಬಿಡಲ್ಲ ಅಂದರೆ ಇದೇ ನನಗೆ ತುಂಬ ಸಂತೋಷ. ಆದರೆ ನನ್ನೊಂದು ಕಂಡೀಷನ್ ಇದೆ. ಅದೇನು ಕಂಡೀಷನ್ ಹೇಳು ಸೀತಾ? ನೋಡಿ, ನೀವು ನನ್ನನ್ನು ಪ್ರೀತಿಸ್ತಿದ್ದೀರಾ, ನಾನು ನಿಮ್ಮ ಪ್ರೀತಿನ ಒಪ್ಕೊಂಡ್ರು ನಾವಿಬ್ಬರು ಮನಸ್ಸಿಂದ ನಿರ್ಮಲ ಪ್ರೇಮಿಗಳಾಗಿರ್ಬೇಕೇ ಹೊರತು ನಮ್ಮಿಬ್ಬರು ಮನಸ್ಸಲ್ಲಿ ಯಾವುದೇ ಕೆಟ್ಟ ಭಾವನೆಗಳು ಸುಳಿದಾಡಬಾರ್ದು. ದೈಹಿಕವಾಗಿ ಒಬ್ರನ್ನೊಬ್ರು ಬಯಸಬಾರ್ದು. ಓಕೆನಾ? ಆಗ್ಲಿ ಸೀತಾ, ನಿನ್ನಿಷ್ಟಂತೆ ಆಗ್ಲಿ ಸೀತಾ. ಸೀತಾ, ಐ ಲವ್ ಯು ಸೀತಾ.